ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಶ್ರೀ ಗುರುಂ ಗಣೇಶ ಇಷ್ಟಕಾಮೇಶ್ವರಿಭ್ಯಾಯ ನಮಃ. ಸಮಸ್ತ ಪವರ್ ಟಿವಿ ವೀಕ್ಷಕ ಬಾಂಧವರಿಗೆಲ್ಲ ಮತ್ತು ಶ್ರೀ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಮಸ್ತ ಭಕ್ತರೊಂದಕ್ಕೆಲ್ಲ ಈ ಆಷಾಢ ಮಾಸದ ಸಂಕಷ್ಟಹರ ಚತುರ್ಥಿಯ ಗಜಾನನ ಮಹಾಗಣಪತಿಯ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ 14ನೇ ತಾರೀಕು ಸೋಮವಾರದಂದು ವಿಶೇಷವಾಗಿ ಆಷಾಢ ಮಾಸದಲ್ಲಿ ಗಜಾನನ ಮಹಾಗಣಪತಿಯ ಸಂಕಷ್ಟಹರ ಚತುರ್ಥಿಯ ವಿಶೇಷವಾದ ಫಲವನ್ನು ಕೊಡುವಂಥದ್ದು. ಏಕೆಂತಂದರೆ ಗಣೇಶ ಅಂದ್ರೇ ಸಾಕು ಸಕಲ ವಿಘ್ನಗಳನ್ನು ಪರಿಹರಿಸುವಂಥವನು, ಸಕಲ ಅಷ್ಟಸಿದ್ಧಿಗಳನ್ನು ಭಕ್ತರಿಗೆ ಅನುಗ್ರಹವನ್ನು ಮಾಡುವಂಥವನು. ಹೀಗಾಗಿ ಆದಿಪೂಜಿತ, ಪ್ರಥಮ ಪೂಜಿತ, ಅವನ ಪೂಜೆ ಇಲ್ಲದೆ ನಮ್ಮ ಯಾವ ಕಾರ್ಯಗಳಲ್ಲೂ ಸಹ ಯಶಸ್ಸು ದೊರೆಯಲಾರದು. ಇಂತಹ ಆಷಾಢ ಮಾಸದಲ್ಲಿ ಇಂತಹ ಗಣೇಶನನ್ನು ನಾವು ಸಂಕಷ್ಟಹರ ಚತುರ್ಥಿಯಲ್ಲಿ ಒಂದೊಂದು ಹೆಸರಿನಲ್ಲಿ ನಾವು ಪೂಜೆಯನ್ನು ಮಾಡ್ತಾ ಬರ್ತೀವಿ. ಹೀಗೆ ಆಷಾಢ ಮಾಸದಲ್ಲಿ ನಾವು ಗಜಾನನ ಮಹಾಗಣಪತಿ ಎಂಬಂತೆ ಅವನ ಹೆಸರನ್ನು ಆರಾಧಿಸಿ ಪೂಜಿಸಿ ಧನ್ಯರಾಗ್ತಾ ಹೋಗ್ತೀವಿ. ಏಕೆಂದರೆ ಮುದ್ಗಲ ಪುರಾಣದಿಂದ ಈ ಗಜಾನನ ಮಹಾಗಣಪತಿಯ ವೃತ್ತಾಂತವನ್ನು ಹೇಳುತ್ತೆ. ಮಹಾಕ್ರೂರಿಯಾದ ಲೋಭಾಸುರನನ್ನು ಮರ್ದಿಸಿದ ಅವನ ಅಟ್ಟಹಾಸವನ್ನು ಸಂಹಾರವನ್ನು ಮಾಡಿ ಅಂತ ಲೋಭಾಸುರನಿಗೂ ಸಹ ಭಕ್ತಿಯ ಅನುಗ್ರಹವನ್ನು ಮಾಡಿದ ಕೀರ್ತಿ ಗಣೇಶನಿಗೆ ಸಲ್ಲುತ್ತೆ. ಆದ್ದರಿಂದ ಇಂಥ ಲೋಭಾಸುರನಿಗೂ ಸಹ ಮುಕ್ತಿ ಮಾರ್ಗವನ್ನು ಮತ್ತು ಜ್ಞಾನವನ್ನು ಬೋಧನೆಯನ್ನು ಮಾಡಿ ಜನರ ಮನಸ್ಸಿನಲ್ಲಿ ಇದ್ದ ಲೋಭಗಳನ್ನು ಕಳೆದು ನಮ್ಮನ್ನು ಜ್ಞಾನದ ಕಡೆ ಕರೆದುಕೊಂಡು ಹೋಗುವಂತೆ ಮಾಡಿದ್ದು ಆ ಗಜಾನನ ಎಂಬ ಹೆಸರಿನ ಮಹಾಗಣೇಶನ ಅನುಗ್ರಹ. ಅವನ ಆರಾಧನೆ ಪರಮ ಪವಿತ್ರವಾದದ್ದು. ಗಜಾನನ ಅಂದ್ರೇ ಸಾಕಂತೆ ನಮ್ಮ ಸಕಲ ಪಾಪಗಳು ಕ್ಷಣ ಮಾತ್ರದಲ್ಲಿ ಕಳೆದು ಹೋಗ್ಬಿಡುತ್ತೆ ಅಂತಂದು ಮುದ್ಗಲ ಪುರಾಣ ಹೇಳುತ್ತೆ. ಒಂದು ಸಲ ನೀವು ಭಕ್ತಿಯಿಂದನಾರೋ ಅನ್ನು ಇಲ್ಲ ತಿಳಿದಲೇ ಅನ್ನು ಒಂದು ಸಲ ಗಜಾನನ ಅಂತಂದು ಕರೆದರೆ ಸಾಕಂತೆ ಸಕಲ ಪಾಪಗಳನ್ನು ಕ್ಷಣ ಮಾತ್ರದಲ್ಲಿ ಕಳೆಯುವಂಥ ಆ ದೇವಾದಿ ದೇವ ಅವನು, ಕರುಣಾ ಸಾಗರ. ಹೀಗಾಗಿ ಆ ಗಣೇಶನನ್ನು ಈ ಆಷಾಢ ಮಾಸದಲ್ಲಿ ನಾವು ಗಜಾನನ ಮಹಾಗಣಪತಿ ಎಂಬ ಹೆಸರಿನಿಂದ ಈ ಸಂಕಷ್ಟಹರ ಚತುರ್ಥಿಯನ್ನು ಆರಾಧನೆಯನ್ನು ಮಾಡ್ತೀವಿ. ಈ ಸಂಕಷ್ಟಹರ ಚತುರ್ಥಿ ಇದೇ 14ನೇ ತಾರೀಕು ಜುಲೈ 2025ರಂದು ಬೆಳಗಿನ ಜಾವ 1:02 ಪ್ರಾರಂಭವಾಗಿ ಮುಕ್ತಾಯ 14ನೇ ತಾರೀಕು 7ನೇ ತಿಂಗಳು 2025 ರಾತ್ರಿ 11:59 ಮುಗಿತಾ ಹೋಗುತ್ತೆ. ಆದ್ದರಿಂದ ಇದೇ 14 ಜುಲೈ 2025ರಂದು ಗಜಾನನ ಮಹಾಗಣಪತಿಯ ಸಂಕಷ್ಟಹರ ಚತುರ್ಥಿಯನ್ನು ಭಕ್ತರೆಲ್ಲರೂ ಆರಾಧನೆಯನ್ನು ಮಾಡುವುದರಿಂದ ವಿಶೇಷವಾದ ಫಲವನ್ನು ಪಡಿತಾ ಹೋಗ್ತೀರಾ. ಮತ್ತು ರಾತ್ರಿ 9:50 ಚಂದ್ರೋದಯ ಆಗುತ್ತೆ. ಈ ಚಂದ್ರೋದಯದ ದರ್ಶನವನ್ನು ಮಾಡಿ ಗಣೇಶನಿಗೆ ಸಕಲ ಕಲ್ಪೋಕ್ತ ಮಂತ್ರಗಳಿಂದ ಅರ್ಘ್ಯ ಪ್ರದಾನವನ್ನು ಮಾಡುವುದು. ಮತ್ತು ಪೂಜಾ ಸಮಯ 5:10 8:10 ಸಂಕಷ್ಟಹರ ಪೂಜಾ ಸಮಯ ಇರುತ್ತೆ. ಇಂಥ ಸಮಯದಲ್ಲಿ ಮಹಾಗಣಪತಿಯ ಆರಾಧನೆಯನ್ನು ಮಾಡುವುದು, ಗಜಾನನ ಮಹಾಗಣಪತಿಯೇ ನಮಃ ಎಂಬ ಮಂತ್ರಗಳನ್ನು ಶ್ರದ್ಧಾ ಭಕ್ತಿಗಳಿಂದ ನಾವು ಪೂಜಿಸಿ ಜಪಿಸಿದ್ದೇ ಆದರೆ ಸಕಲ ವಿಘ್ನ ಬಾಧೆಗಳಿಂದ ದೂರವನ್ನು ಆಗ್ತೀವಿ ಮತ್ತು ಸಕಲ ಇಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ಅನುಗ್ರಹವನ್ನು ಮಾಡ್ತಾ ಹೋಗ್ತಾರೆ. ಮತ್ತು ಗಜಾನನ ಮಹಾಗಣಪತಿಯ ಒಂದು ವಿಶೇಷ ಏನು ಅಂತಂದರೆ, ಯಾರಿಗೆ ಭೂಮಿಯಲ್ಲಿ ತೊಂದರೆ ಇರುತ್ತೆ ಮತ್ತು ಭೂ ವ್ಯಾಪಾರಗಳು ವಿಳಂಬ ಆಗ್ತಾ ಇದೆ, ಮತ್ತು ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಮತ್ತು ಹೀಗೆ ಹಲವಾರು ತೊಂದರೆಗಳು ಇರುವಂಥವರು
ಈ ಗಜಾನನ ಮಹಾಗಣಪತಿಯ ಆರಾಧನೆಯನ್ನು ಮಾಡುವುದರಿಂದ ಶೀಘ್ರವಾಗಿ ಭೂಮಿಯಿಂದ ಲಾಭವನ್ನು ಪಡಿತಾ ಹೋಗ್ತೀವಿ. ಮತ್ತೆ ಯಾರಿಗೆ ಕಾನೂನಿನಲ್ಲಿ ಸಂಕಷ್ಟಗಳು ಎದುರಾಗ್ತಾ ಇರ್ತವೆ, ಕಾನೂನಿನ ತೊಂದರೆಗಳು ಎದುರಾಗ್ತಾ ಇರ್ತೀವಿ ಅಂಥವರು ಈ ಗಜಾನನ ಮಹಾಗಣಪತಿಯ ಆರಾಧನೆಯನ್ನು ಮಾಡುವುದರಿಂದ ಸಕಲ ಸಂಕಷ್ಟಗಳಿಂದ ಮತ್ತು ಬಂಧನದಿಂದ ಪರಿಹಾರವನ್ನು ಹೊಂದುತ್ತಾರೆ ಅಂತಂದು ಸಾಕ್ಷಾತ್ ಮುದ್ಗಲ ಪುರಾಣದಲ್ಲಿ ತಿಳಿಸಿದೆ. ಇಂತಹ ಗಜಾನನ ಮಹಾಗಣಪತಿಯ ಆರಾಧನೆಗೆ ವಿಶೇಷವಾಗಿ ಸೋಮವಾರ ಬಂದಿರುವುದರಿಂದ ಸಕಲ ಅಭಿಷ್ಟಗಳನ್ನು ಸಿದ್ಧಿಸ್ತಾ ಹೋಗ್ತಾನೆ. ಆ ದಿನ ಗಣೇಶನಿಗೆ ಕೆಂಪು ಮತ್ತು ಬಿಳಿಯ ವಸ್ತ್ರವನ್ನು ಸಮರ್ಪಣೆಯನ್ನು ಮಾಡುವುದು ಮತ್ತು ಸಾಧಕರು ಸಹ ವಸ್ತ್ರಗಳನ್ನು ಧರಿಸುವುದು ಮತ್ತು ಗಣೇಶನಿಗೆ ಗಂಧವನ್ನು ಸಮರ್ಪಣೆಯನ್ನು ಮಾಡಿ ಬಿಲ್ವದಿಂದ ಅರ್ಚನೆಯನ್ನು ಮಾಡೋದು, ಮೋದಕ ಕಡುಬುಗಳನ್ನು ನೈವೇದ್ಯವನ್ನು ಮಾಡೋದು ಮತ್ತು ಗಣೇಶನಿಗೆ 36 ತುಪ್ಪದ ದೀಪಗಳಿಂದ ಆರಾಧನೆಯನ್ನು ಮಾಡುವುದರಿಂದ ವಿಶೇಷವಾದ ಸಂಕಲ್ಪವನ್ನು ಸಿದ್ಧಿಸ್ತಾ ಹೋಗ್ತೀರಾ. ಮತ್ತು ಗಣೇಶನಿಗೆ ಬಿಳಿ ಅಕ್ಕಿಯ ಹೂಗಳನ್ನು ಸಮರ್ಪಣೆಯನ್ನು ಮಾಡಿ ಈ ದಿನ ಮಾಡುವುದರಿಂದ ಸಕಲ ರಾಹು ದೋಷ ಮತ್ತು ಚಂದ್ರನಿಗೆ ಸಂಬಂಧಿತ ಎಲ್ಲ ದೋಷಗಳನ್ನು ಸಹ ಆ ಗಣೇಶ ನಿವಾರಣೆಯನ್ನು ಮಾಡ್ತಾನೆ ಅಂತಂದು ನಿಮ್ಮೆಲ್ಲರಿಗೂ ತಿಳಿಸುತ್ತಾ, ಇಂತಹ ಗಜಾನನ ಗಣಪತಿಯನ್ನು ನಾವು ನೀವೆಲ್ಲರೂ ಸೇರಿ ಆ ಗಣೇಶನನ್ನು ಆರಾಧನೆಯನ್ನು ಮಾಡೋಣ. ಇದೇ ಸೋಮವಾರ ಶ್ರೀಪೀಠದಲ್ಲೂ ಸಹ ಗಜಾನನ ಮಹಾಗಣಪತಿಯ ಮಹಾಯಾಗವನ್ನು ಸಹ ಲೋಕ ಕಲ್ಯಾಣಕ್ಕೋಸ್ಕರ ಪ್ರಾರಂಭ ಮಾಡ್ತಾ ಇದ್ದೀವಿ. ಹೀಗಾಗಿ ಸಕಲ ಸದ್ಭಕ್ತರೂ ಸಹ ಈ ಮಹಾಯಾಗದಲ್ಲಿ ಪಾಲ್ಗೊಂಡು ಆ ಗಜಾನನ ಮಹಾಗಣಪತಿಯ ಅನುಗ್ರಹವನ್ನು ಪಡೆಯುವಂತಾಗಲಿ ಅಂತಂದೇಳಿ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ, ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ನಿಮ್ಮೆಲ್ಲರಿಗೂ ಸಹ ಸಕಲ ಶುಭಗಳನ್ನು ಉಂಟು ಮಾಡಲಿ ಅಂತಂದೇಳಿ ಶುಭಾಶೀರ್ವಾದವನ್ನು ನೀಡ್ತಾ ಇದ್ದೀನಿ. ಓಂ ನಮಃ ಶಿವಾಯ.